ಹಿರಿಯರು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಪ್ಪಿತಪ್ಪಿಯೂ ಈ 6 ಪಾನೀಯಗಳನ್ನು ಸೇವಿಸಲೇಬಾರದು. ಆರೋಗ್ಯಕ್ಕೆ ಹಾನಿಯನ್ನುಂಟು ಮಾಡುತ್ತದೆ. ಹುಷಾರು! ದೇಹದ ಜೀರ್ಣಕಾರಿ ಶಕ್ತಿ, ಯಕೃತ್ತು ಮತ್ತು ಮೂತ್ರಪಿಂಡದ ಕಾರ್ಯ, ಹಾರ್ಮೋನುಗಳ ಸಮತೋಲನ ಮತ್ತು ರೋಗ ನಿರೋಧಕ ಶಕ್ತಿಯು ವಯಸ್ಸಿಗೆ ತಕ್ಕಂತೆ ಕ್ಷೀಣಿಸುತ್ತಿರುವುದರಿಂದ ವಯಸ್ಸಾದವರ ಆರೋಗ್ಯವು ಬಹಳ ಸೂಕ್ಷ್ಮವಾಗಿರುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕೆಲವು ಪಾನೀಯಗಳನ್ನು ಸೇವಿಸುವುದರಿಂದ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ. ಯುವ ದೇಹಕ್ಕೆ ಶಕ್ತಿಯನ್ನು ನೀಡುವ ಕೆಲವು ಪಾನೀಯಗಳು ಇವೆ. ಆದರೆ ವಯಸ್ಸಾದವರಿಗೆ ಅವು ಅನಿಲ ಆಮ್ಲೀಯತೆ, ರಕ್ತದೊತ್ತಡದ ಅಸಮತೋಲನ, ಸಕ್ಕರೆ ಸ್ಟ್ರೈಕ್ ಮತ್ತು ಹೃದಯ ಸಂಬಂಧಿತ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಹಾಗಾದರೆ ಬನ್ನಿ ಸ್ನೇಹಿತರೆ, ವಯಸ್ಸಾದವರು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಯಾವ 6 ರೀತಿಯ ಪಾನೀಯಗಳನ್ನು ಸೇವಿಸಬಾರದು, ಅದರಲ್ಲಿರುವ ಯಾವ ಅಂಶಗಳು ಅವರ ದೇಹಕ್ಕೆ ಹಾನಿಯನ್ನುಂಟು ಮಾಡುತ್ತವೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ. 1. ಗ್ರೀನ್ ಟೀ. ಹಸಿರು ಚಹಾವನ್ನು ಹೆಚ್ಚಾಗಿ ಆರೋಗ್ಯಕರ ಮತ್ತು ತೂಕ ಇಳಿಕೆಗೆ ಸಹಾಯ ಮಾಡುವ ಪಾನೀಯವೆಂದು ಪರಿಗಣಿಸಲಾಗುತ್ತದೆ. ಆದರೆ ಅದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದು ವಯಸ್ಸಾದವರಿಗೆ ಆರೋಗ್ಯಕ್ಕೆ ಹಾನಿಕಾರಕವೆಂದು ಸಾಬೀತುಪಡಿಸಬಹುದು. ಹಸಿರು ಚಹಾವು ಟ್ಯಾನಿನ್ ಎಂದು ಕರೆಯಲ್ಪಡುವ ಸಂಯುಕ್ತಗಳನ್ನು ಹೊಂದಿರುತ್ತದೆ. ಇದು ಹೊಟ್ಟೆಯಲ್ಲಿರುವ ಆಮ್ಲದೊಂದಿಗೆ ಅದರ ಮಟ್ಟವನ್ನು ಹೆಚ್ಚಿಸುತ್ತದೆ. ಈ ಹೆಚ್ಚುವರಿ ಆಮ್ಲವು ಹೊಟ್ಟೆಯ ಒಳಪದರ ಅಂದರೆ ಮ್ಯೂಕೋಸಲ್ ಲೈನಿಂಗ್ ಮೇಲೆ ಪರಿಣಾಮ ಬೀರುತ್ತದೆ. ಇದು ಆಮ್ಲೀಯತೆ, ಕಿರಿಕಿರಿ ಮತ್ತು ಹಿಗ್ಗಿಸುವಿಕೆಯಂತಹ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. ವಯಸ್ಸಾದವರಲ್ಲಿ ಜೀರ್ಣಾಂಗ ವ್ಯವಸ್ಥೆಯು ಈಗಾಗಲೇ ದುರ್ಬಲವಾಗಿದ್ದರೆ ಮತ್ತು ಇದರ ಪರಿಣಾಮವು ಖಾಲಿ ಹೊಟ್ಟೆಯ ಮೇಲೆ ಮತ್ತಷ್ಟು ತೀವ್ರಗೊಳ್ಳುತ್ತದೆ. ಇದರ ಜೊತೆಯಲ್ಲಿ ಹಸಿರು ಚಹಾದಲ್ಲಿರುವ ಟ್ಯಾನಿನ್ ದೇಹದಲ್ಲಿನ ಕಬ್ಬಿಣವನ್ನು ಹೀರಿಕೊಳ್ಳುವುದನ್ನು ತಡೆಯುತ್ತದೆ. ಇದು ವೃದ್ಧರಿಗೆ, ವಿಶೇಷವಾಗಿ ರಕ್ತಹೀನತೆ ಅಥವಾ ದೌರ್ಬಲ್ಯದೊಂದಿಗೆ ಹೋರಾಡುತ್ತಿರುವವರಿಗೆ ಗಂಭೀರ ಸಮಸ್ಯೆಯಾಗಬಹುದು. ಖಾಲಿ ಹೊಟ್ಟೆಯಲ್ಲಿ ಹಸಿರು ಚಹಾವನ್ನು ನಿರಂತರವಾಗಿ ಕುಡಿಯುವುದು ಹಸಿವು, ವಾಕರಿಕೆ ಮತ್ತು ದೇಹದಲ್ಲಿ ಶಕ್ತಿಯ ಕೊರತೆಗೆ ಕಾರಣವಾಗಬಹುದು. ಆದ್ದರಿಂದ ಬೆಳಗ್ಗೆ ಲಘುವಾದ ಆಹಾರ ಅಂದರೆ ಗಂಜಿ ಅಥವಾ ನೆನೆಸಿದ ಶೇಂಗಾ ಬೀಜಗಳನ್ನು ತಿಂದ ನಂತರವೇ ವಯಸ್ಸಾದವರು ಯಾವಾಗಲೂ ಹಸಿರು ಚಹಾವನ್ನು ಸೇವಿಸಬೇಕು ಎಂಬುದು ಸೂಕ್ತವಾಗಿದೆ. ಇದನ್ನು ಮಾಡುವುದರಿಂದ ಪ್ರಯೋಜನಗಳನ್ನು ಒದಗಿಸುತ್ತದೆ ಮತ್ತು ಅಡ್ಡ ಪರಿಣಾಮಗಳನ್ನು ಸಹ ತಪ್ಪಿಸಬಹುದು. 2. ಸಿಟ್ರಸ್ ಹಣ್ಣುಗಳ ಜ್ಯೂಸು. ದೇಹದ ಜೀರ್ಣಕಾರಿ ಸಾಮರ್ಥ್ಯವು ದುರ್ಬಲವಾಗಿರುವುದರಿಂದ ವಯಸ್ಸಾದೊಂದಿಗೆ ಆಮ್ಲ ಸಮತೋಲನ ಮತ್ತು ಕರುಳಿನ ಚಟುವಟಿಕೆಯು ನಿಧಾನವಾಗುವುದರಿಂದ ವೃದ್ಧರಿಗೆ ಆಹಾರದ ಮುನ್ನೆಚ್ಚರಿಕೆಗಳು ಬಹಳ ಮುಖ್ಯ. ಸಿಟ್ರಸ್ ಹಣ್ಣುಗಳು ಅಂದರೆ ಕಿತ್ತಳೆ, ಮೌಸಂಬಿ, ನಿಂಬೆ ಇತ್ಯಾದಿ ವಿಟಮಿನ್ ಸಿಯಲ್ಲಿ ಸಮೃದ್ಧವಾಗಿವೆ. ಇದು ದೇಹಕ್ಕೆ ಪ್ರಯೋಜನಕಾರಿಯಾಗಿದೆ. ಆದರೆ ಅವುಗಳನ್ನು ಖಾಲಿ ಹೊಟ್ಟೆಯಲ್ಲಿ ತಿನ್ನುವುದು ವಯಸ್ಸಾದವರ ಆರೋಗ್ಯಕ್ಕೆ ಹಾನಿಕಾರಕವಾಗಿದೆ. ಈ ಹಣ್ಣುಗಳು ಹೇರಳವಾದ ಸಿಟ್ರಿಕ್ ಆಮ್ಲವನ್ನು ಹೊಂದಿರುತ್ತವೆ. ಇದು ಖಾಲಿ ಹೊಟ್ಟೆಯಲ್ಲಿ ಆಮ್ಲದ ಉತ್ಪಾದನೆಯನ್ನು ವೇಗವಾಗಿ ಹೆಚ್ಚಿಸುತ್ತದೆ. ಈ ಪರಿಣಾಮಗಳಿಂದ ರಕ್ಷಿಸುವ ಹೊಟ್ಟೆಯ ಮ್ಯೂಕೋಸಲ್ ಲೈನಿಂಗ್ಗಳು ವಯಸ್ಸಿಗೆ ತಕ್ಕಂತೆ ತೆಳ್ಳಗೆ ಮತ್ತು ಸೂಕ್ಷ್ಮವಾಗಿರುತ್ತವೆ. ಆದ್ದರಿಂದ ಈ ಹೆಚ್ಚುವರಿ ಆಮ್ಲವು ಅದರ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ಸಿಟ್ರಸ್ ಹಣ್ಣುಗಳು ಹೆಚ್ಚಿನ ಪ್ರಮಾಣದ ಫೈಬರ್ ಮತ್ತು ಫ್ರಕ್ಟೋಸ್ ಅನ್ನು ಸಹ ಹೊಂದಿರುತ್ತವೆ. ಫ್ರಕ್ಟೋಸ್ ಇದು ಒಂದು ರೀತಿಯ ನೈಸರ್ಗಿಕ ಸಕ್ಕರೆ. ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಂಡಾಗ ಕೆಲವು ಹಿರಿಯರ ದೇಹದಲ್ಲಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಅಸ್ಥಿರಗೊಳಿಸಬಹುದು. ವಿಶೇಷವಾಗಿ ಮಧುಮೇಹ, ಇದು ಆಯಾಸ, ತಲೆತಿರುಗುವಿಕೆ ಅಥವಾ ಅತಿಯಾದ ಹಸಿವಿನಂತಹ ಲಕ್ಷಣಗಳನ್ನು ತೋರಿಸಬಹುದು. 3. ಕೋಲ್ಡ್ ಡ್ರಿಂಕ್ಸ್. ವಯಸ್ಸಾದವರಿಗೆ ತಂಪು ಪಾನೀಯಗಳು. ಸೋಡಾ, ಕೋಲಾ, ಫ್ಲೇವರ್ ತಂಪು ಪಾನೀಯಗಳು ಇತ್ಯಾದಿ ಆರೋಗ್ಯಕ್ಕೆ ತುಂಬ ಹಾನಿಕಾರಕವಾಗಿದೆ. ಈ ಪಾನೀಯಗಳು ಹೆಚ್ಚಿನ ಪ್ರಮಾಣದ ಕೆಫಿನ್, ಇಂಗಾಲದ ಡೈಆಕ್ಸೈಡ್, ಅನಿಲ, ಆಮ್ಲೀಯ ಅಂಶಗಳು ಮತ್ತು ಅತಿಯಾದ ಸಕ್ಕರೆಯನ್ನು ಹೊಂದಿರುತ್ತವೆ. ಇದು ವಯಸ್ಸಾದ ದೇಹದ ಮೇಲೆ ಹೆಚ್ಚು ಆಕ್ರಮಣಕಾರಿ ಪರಿಣಾಮವನ್ನು ಬೀರುತ್ತದೆ. ಇದರ ಜೊತೆಯಲ್ಲಿ ವಯಸ್ಸಾದವರ ಮೂತ್ರಪಿಂಡ ಮತ್ತು ಯಕೃತ್ತಿನ
ಕ್ರಿಯಾತ್ಮಕತೆಯು ಈಗಾಗಲೇ ಕಡಿಮೆಯಾಗಿರುತ್ತದೆ. ಆದ್ದರಿಂದ ತಂಪು ಪಾನೀಯಗಳಲ್ಲಿರುವ ಫಾಸ್ಫರಿಕ್ ಆಮ್ಲ ಮತ್ತು ಇತರ ರಾಸಾಯನಿಕಗಳು ಈ ಅಂಗಗಳ ಮೇಲೆ ಹೆಚ್ಚುವರಿ ಒತ್ತಡವನ್ನು ಬೀರುತ್ತವೆ. ಇದು ಜೀರ್ಣಕ್ರಿಯೆಯನ್ನು ತೊಂದರೆಗೊಳಿಸುತ್ತದೆ ಮತ್ತು ಮೂತ್ರಪಿಂಡದಲ್ಲಿ ಉರಿಯೂತ ಅಥವಾ ರಕ್ತದೊತ್ತಡದ ಏರಿಳಿತಗಳು ಇರಬಹುದು. ಮಧುಮೇಹ ಅಥವಾ ಹೆಚ್ಚಿನ ಬಿಪಿಯಿಂದ ಬಳಲುತ್ತಿರುವ ವಯಸ್ಸಾದವರಿಗೆ ಈ ಪರಿಸ್ಥಿತಿ ಇನ್ನಷ್ಟು ಅಪಾಯಕಾರಿ. 4. ಬ್ಲ್ಯಾಕ್ ಕಾಫಿ. ಅನೇಕ ಜನರು ಕಪ್ಪು ಕಾಫಿಯನ್ನು ಬಯಸುತ್ತಾರೆ. ಅಂದರೆ ಕಪ್ಪು ಕಾಫಿ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ಜಾಗೃತಿ ಮೂಡಿಸಲು. ಆದರೆ ಅದನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದು ವಯಸ್ಸಾದವರಿಗೆ ಆರೋಗ್ಯಕ್ಕೆ ಹಾನಿಕಾರಕವಾಗಿದೆ. ಕೆಫಿನ್ನಲ್ಲಿ ಕಪ್ಪು ಕಾಫಿ ತುಂಬ ಹೆಚ್ಚಾಗಿದೆ. ಇದು ಹೊಟ್ಟೆಯ ಒಳಪದರವನ್ನು ಉತ್ತೇಜಿಸುತ್ತದೆ. ಖಾಲಿ ಹೊಟ್ಟೆಯಲ್ಲಿ ಕಾಫಿಯನ್ನು ತೆಗೆದುಕೊಂಡಾಗ ಅದು ಹೊಟ್ಟೆಯಲ್ಲಿನ ನೈಸರ್ಗಿಕ ಆಮ್ಲೀಯತೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಆಸಿಡ್ ರಿಫ್ಲಕ್ಸ್, ಹೊಟ್ಟೆಯ ಕಿರಿಕಿರಿ ಮತ್ತು ಹುಳಿ ಬೆಲ್ಚಿಂಗ್ನಂತಹ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. ಕಪ್ಪು ಕಾಫಿ ನಿದ್ರಾಹೀನತೆಗೆ ಪ್ರಮುಖ ಕಾರಣವಾಗಬಹುದು. ವಿಶೇಷವಾಗಿ ಬೆಳಿಗ್ಗೆ ಅಥವಾ ಸಂಜೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಸೇವಿಸಿದಾಗ ನಿದ್ರೆಯ ಕೊರತೆಯು ವಯಸ್ಸಾದವರ ಮಾನಸಿಕ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು. ಇದು ಮನಸ್ಥಿತಿ, ಮೂಡ್ ಸ್ವಿಂಗ್, ಆಯಾಸ ಮತ್ತು ಸ್ಮರಣೆಯ ನಷ್ಟದಂತಹ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. 5. ಟೀ. ಚಹಾವು ಭಾರತದಲ್ಲಿ ಅತ್ಯಂತ ಜನಪ್ರಿಯ ಪಾನೀಯವಾಗಿದೆ ಮತ್ತು ಹೆಚ್ಚಿನ ಜನರು ಇದರಿಂದಲೇ ತಮ್ಮ ಬೆಳಗಿನ ದಿನವನ್ನು ಪ್ರಾರಂಭಿಸಲು ಬಯಸುತ್ತಾರೆ. ಆದರೆ ಖಾಲಿ ಹೊಟ್ಟೆಯಲ್ಲಿ ಚಹಾ ಕುಡಿಯುವುದು ವೃದ್ಧರಿಗೆ ಆರೋಗ್ಯದ ಗಂಭೀರ ಅಪಾಯವಾಗಬಹುದು. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಚಹಾವನ್ನು ಕುಡಿಯುವುದು ಮೊದಲು ಜೀರ್ಣಕಾರಿ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುತ್ತದೆ. ಚಹಾದಲ್ಲಿರುವ ಟ್ಯಾನಿನ್ ಮತ್ತು ಕೆಫಿನ್ನಂತಹ ಅಂಶಗಳು ಹೊಟ್ಟೆಯ ಆಮ್ಲೀಯತೆಯನ್ನು ಹೆಚ್ಚಿಸುತ್ತವೆ. ಇದಲ್ಲದೆ ಖಾಲಿ ಹೊಟ್ಟೆಯಲ್ಲಿ ಚಹಾವನ್ನು ಕುಡಿಯುವುದರಿಂದ ಹಸಿವನ್ನು ಸುಡುತ್ತದೆ. ಇದರಿಂದಾಗಿ ವಯಸ್ಸಾದವರು ದಿನವಿಡೀ ಕಡಿಮೆ ಆಹಾರವನ್ನು ತಿನ್ನುತ್ತಾರೆ ಮತ್ತು ದೇಹವು ಅಗತ್ಯವಾದ ಪೋಷಕಾಂಶಗಳನ್ನು ಸಹ ಪಡೆಯುವುದಿಲ್ಲ. ಇದು ದೌರ್ಬಲ್ಯ ಮತ್ತು ಆಯಾಸಕ್ಕೆ ಕಾರಣವಾಗಬಹುದು. ಹಾಲಿನ ಚಹಾಕ್ಕೆ ಸಕ್ಕರೆಯನ್ನು ಸೇರಿಸಿದರೆ ಮಧುಮೇಹದಿಂದ ವಯಸ್ಸಾದವರಿಗೆ ಇದು ಹೆಚ್ಚು ಹಾನಿಕಾರಕವಾಗಿದೆ. 6. ಪ್ಯಾಕ್ ಮಾಡಿದ ಹಣ್ಣಿನ ರಸ. ಅಂದರೆ ಪೂರ್ವಸಿದ್ಧ ಹಣ್ಣಿನ ರಸವು ತಾಜಾತನ ಮತ್ತು ಆರೋಗ್ಯಕರವಾಗಿರಬಹುದು. ಆದರೆ ವಾಸ್ತವದಲ್ಲಿ ಇದು ವಯಸ್ಸಾದವರ ಆರೋಗ್ಯಕ್ಕಾಗಿ ಖಾಲಿ ಹೊಟ್ಟೆಯಲ್ಲಿ ಗುಪ್ತ ಅಪಾಯವಾಗಬಹುದು. ಈ ರಸಗಳಲ್ಲಿನ ನೈಸರ್ಗಿಕ ಹಣ್ಣುಗಳ ಪ್ರಮಾಣವು ಆಗಾಗ್ಗೆ ತುಂಬ ಕಡಿಮೆ ಇರುತ್ತದೆ. ಆದರೆ ಇದು ಅತಿಯಾದ ಸಕ್ಕರೆ, ಕೃತಕ ಸುವಾಸನೆ, ಸಂರಕ್ಷಕಗಳು ಮತ್ತು ಸಂಶ್ಲೇಷಿತ ಆಮ್ಲಗಳೊಂದಿಗೆ ಬೆರೆಸಲಾಗುತ್ತದೆ. ವಯಸ್ಸಾದವರು ಈ ಪ್ಯಾಕ್ ಮಾಡಲಾದ ರಸವನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿದಾಗ ದೇಹದಲ್ಲಿನ ರಕ್ತದಲ್ಲಿನ ಸಕ್ಕರೆ ಮಟ್ಟವು ಇದ್ದಕ್ಕಿದ್ದಂತೆ ವೇಗವಾಗಿ ಹೆಚ್ಚಾಗುತ್ತದೆ. ಇದನ್ನು ಸಕ್ಕರೆ ಸ್ಟ್ರೈಕ್ ಎಂದು ಕರೆಯಲಾಗುತ್ತದೆ. ಮಧುಮೇಹದಿಂದ ಬಳಲುತ್ತಿರುವ ವಯಸ್ಸಾದವರಿಗೆ ಈ ಸ್ಥಿತಿಯು ವಿಶೇಷವಾಗಿ ಅತ್ಯಂತ ಅಪಾಯಕಾರಿ ಮತ್ತು ದೌರ್ಬಲ್ಯ, ತಲೆ ತಿರುಗುವಿಕೆ, ಹೆದರಿಕೆ ಅಥವಾ ಪ್ರಜ್ಞಾಹೀನತೆಗೆ ಕಾರಣವಾಗಬಹುದು. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.